ಹುಬ್ಬಳ್ಳಿಯಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಗೋದಾಮಿಗೆ ಬೆಂಕಿ ಬಿದ್ದಿದೆ. ಹುಬ್ಬಳ್ಳಿಯ ಕುಸಗಲ್ ರಸ್ತೆಯಲ್ಲಿರುವಂತಹ ಗೋದಾಮು ಬೆಂಕಿಯ ಕೆನ್ನಾಲಿಗೆಗೆ ದಗದಗನೆ ಹೊತ್ತಿ ಉರಿದಿದೆ. ಗೋದಾಮಿನಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳನ್ನ ಶೇಖರಣೆ ಮಾಡಿ ಇಡಲಾಗಿತ್ತು. ಈ ಬೆಂಕಿ ಹೊತ್ಕೊಂಡಿದ್ರಿಂದಾಗಿ ಆ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಕೂಡ ಈಗ ಸುಟ್ಟು ಭಸ್ಮವಾಗಿದೆ. ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಆ ಗೋದಾಮಿನಲ್ಲಿ ಶೇಖರಣೆ ಮಾಡಿ ಇಡಲಾಗಿತ್ತು. ಗೋದಾಮಿಗೆ ಬೆಂಕಿ ಬಿದ್ದ ಪರಿಣಾಮ ಅದೆಲ್ಲವೂ ಕೂಡ ಈಗ ಸುಟ್ಟು ಭಸ್ಮವಾಗಿದೆ. ಹುಬ್ಬಳ್ಳಿಯ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಮೇಲ್ನೋಟಕ್ಕೆ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ಕೊಂಡಿದೆ ಅನ್ನುವಂತಹ ಮಾಹಿತಿ ಇದೆ. ಹುಬ್ಬಳ್ಳಿಯ ಗೋದಾಮಿನಲ್ಲೂ ಕೂಡ ಬೆಂಕಿ ಅವಘಡ ಸಂಭವಿಸಿದೆ. ನೋಡಿ, ವಿಜುವಲ್ಸ್ ಅಲ್ಲಿ ಗಮನಿಸ್ತಿದ್ದೀವಿ, ದಟ್ಟ ಹೊಗೆ ಆವರಿಸಿರುವಂಥದ್ದು ಕುಸಗಲ್ ರಸ್ತೆಯಲ್ಲಿರುವಂತಹ ಗೋದಾಮು ಇದು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವರಾಮ್ ಅಸುಂಡಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಿವರಾಮ್ ಅಸುಂಡಿ, ಹುಬ್ಬಳ್ಳಿಯಲ್ಲಿ ಸಂಭವಿಸಿರುವಂತಹ ಈ ಗೋದಾಮಿ ಬೆಂಕಿ ಹತ್ಕೊಂಡಿದೆಯಲ್ಲ, ಯಾವಾಗ ಹೊತ್ಕೊಂಡಿರುವಂತದ್ದು ಬೆಂಕಿ? ಅಲ್ಲಿ ಯಾರಾದ್ರೂ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರ ಆ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? ಚೈತ್ರ, ಏನು ಕೆಲವು ಹೊತ್ತಿನ ಹಿಂದೆನೆ ಈ ಒಂದು ಬೆಂಕಿ ಹತ್ಕೊಂಡಿದೆ. ಅಂದ್ರೆ ಶಾರ್ಟ್ ಸರ್ಕ್ಯೂಟ್ ನಿಂದ ಈ ಒಂದು ಅಗ್ನಿ ಅವಘಡ ಸಂಭವಿಸಿದೆ ಅಂತ ಹೇಳ್ಬೋದು. ಏನು ಬೆಂಕಿ ಯಾವಾಗ ಹತ್ಕೊಂಡ್ ಕೂಡಲೇ ಅಲ್ಲಿದ್ದ ಸಿಬ್ಬಂದಿ ಹೊರಗೆ ಓಡ್ ಬಂದಿದ್ದಾರೆ. ಬಟ್ ಆದ್ರೆ ಏನು ಅಲ್ಲಿದ್ದಂತ ಒಳಗಡೆ ಇದ್ದಂತ ವಸ್ತುಗಳು ಏನು ಲಕ್ಷಾಂತರ ಮೌಲ್ಯದ ವಸ್ತುಗಳು ಬೆಂಕಿಗೆ ಆಹುತಿ ಆಗಿದಾವೆ ಅಂತ ಹೇಳ್ಬೋದು. ಇದು ಏನು ಕುಸಗಲ್ ರಸ್ತೆಯಲ್ಲಿರುವಂತಹ ಒಂದು ದೊಡ್ಡ ಬೃಹತ್ ಪ್ರಮಾಣದ ಗೋದಾಮಾಗಿತ್ತು. ಅಂದ್ರೆ LG ಕಂಪನಿ ಇರ್ಬೋದು, IFB ಕಂಪನಿ ಇರ್ಬೋದು, ಬೇರೆ ಬೇರೆ ಏನು ಹೋಲ್ಸೇಲ್ ಡೀಲರ್ ಆಗಿದ್ದ. ಅಲ್ಲಿ ಒಂದು ಏನು ವಸ್ತುಗಳನ್ನ ಎಲ್ಲ ರೀತಿಯ ಎಲ್ಲ ಎಲೆಕ್ಟ್ರಾನಿಕ್ ಗೂಡ್ಸ್ ಇರ್ಬೋದು, ಎಲ್ಲರ ಮಾದರಿಯ ವಸ್ತುಗಳನ್ನ ಅಲ್ಲಿ ಸಂಗ್ರಹ ಮಾಡಿ ಇಡಲಾಗಿತ್ತು. ಆ ಒಂದು ಗೋದಾಮಿಗೆ ಈಗ ಅಗ್ನಿ ಏನು ಬೆಂಕಿ ಹತ್ಕೊಂಡಿದೆ ಮತ್ತು ಲಕ್ಷಾಂತರ ಏನು ಮೌಲ್ಯದ ಒಂದು ವಸ್ತುಗಳು ಸುಟ್ಟು ಕರಕಲಾಗಿದ್ದಾವೆ. ಸಿಬ್ಬಂದಿಯನ್ನ ಆ ಘಟನೆ ನಡೆದ ಕೂಡಲೇ ಸಿಬ್ಬಂದಿ ಹೊರಗೆ ಓಡ್ ಬಂದಿದ್ದಾರೆ. ಈಗೇನು ಸ್ಥಳಕ್ಕೆ ಭೇಟಿ ಕೊಟ್ಟಂತ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸುವ ಕಾರ್ಯದಲ್ಲಿ ನಿರತರಾಗಿದೆ. ಚೈತ್ರ, ಶಿವರಾಮ್ ಅಸುಂಡಿ, ಇನ್ನು ಇವಾಗ ಬೆಂಕಿ ಹೊತ್ಕೊಂಡು ಉರಿತಾ ಇದೆಯಲ್ಲ, ಅದ್ ನೋಡಿದ್ರೆ ತಕ್ಷಣಕ್ಕೆ ಬೆಂಕಿ ಆರುವ ಸಾಧ್ಯತೆಗಳು ಕಾಣಿಸ್ತಾ ಇಲ್ಲ. ಬೆಂಕಿ ನಂದಿಸುವಂತಹ ಕಾರ್ಯ ಯಾವ ರೀತಿ ನಡೀತಾ ಇದೆ? ಯಾರೆಲ್ಲ ಸ್ಥಳದಲ್ಲಿ ಇದ್ದಾರೆ? ಯಾರಾದ್ರೂ ಕಾರ್ಮಿಕರು ಆ ಫ್ಯಾಕ್ಟರಿ ಒಳಗಡೆ ಸಿಲ್ಕೊಂಡಿರುವಂತಹ ಮಾಹಿತಿ ಏನಾದ್ರು ಸಿಗ್ತಾ ಇದೆಯಾ? ಸದ್ಯದ ಮಟ್ಟಿಗೆ ಅಲ್ಲಿ ಯಾರು ಕಾರ್ಮಿಕರು ಸಿಲ್ಕೊಂಡಿರೋ ಬಗ್ಗೆ ಮಾಹಿತಿ ಇಲ್ಲ. ಸ್ಥಳಕ್ಕೆ ಏನು ಗ್ರಾಮೀಣ ಠಾಣೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಜೊತೆಗೆ ಅಗ್ನಿಶಾಮಕ ದಳ ಸಿಬ್ಬಂದಿ ಸಹ ಭೇಟಿ ಕೊಟ್ಟು ಬೆಂಕಿ ನಡೆಸುವಂತ ಕೆಲಸ ಮಾಡ್ತಾ ಇದೆ. ಆದ್ರೆ ಏನು ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಹತ್ಕೊಂಡಿರೋದ್ರಿಂದಾಗಿ ಒಂದು ಏನು ಅದನ್ನ ನಂದಿಸ್ಲಿಕ್ಕೆ ಹರಸಾಹಸ ಪಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸ್ಥಳೀಯರು ಸಹ ಒಂದು ಏನು, ಯಾಕಂದ್ರೆ ಅಲ್ಲಿ ಸುತ್ತಮುತ್ತ ಯಾವುದೇ ಒಂದು ಗೋದಾಮಿ ಇಲ್ಲ ಅಂದ್ರೂ ಸಹ ಹೊಲಗಳಿದಾವೆ. ಹಾಗಾಗಿ ಮತ್ತೆ ಬೆಂಕಿ ವ್ಯಾಪಿಸಿದಲ್ಲಿ ಮತ್ತಷ್ಟು ಹಾನಿ ಆಗುತ್ತೆ ಅನ್ನೋ ಒಂದು ಆತಂಕ ಅಂತೂ ಎದುರಾಗಿದೆ. ಸದ್ಯಕ್ಕೆ ಏನು ಅಗ್ನಿಶಾಮಕ ದಳ ಸಿಬ್ಬಂದಿ ಮತ್ತು ಪೊಲೀಸರು ಜಂಟಿಯಾಗಿ ಒಂದು ಬೆಂಕಿ ನಂದಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಚೈತ್ರ, ಧನ್ಯವಾದ ಶಿವರಾಮ್ ಅಸುಂಡಿ ತಮ್ಮೆಲ್ಲ ಮಾಹಿತಿಗಾಗಿ.